ಅಲ್ಲಿ ಕೂಡಿಸಿ ಭಕ್ತಿ ಭಂಡಾರಿ ಬಸವಣ್ಣನವರನ್ನ ಅತ್ಯಂತ ಭಕ್ತಿ ಸ್ಥಳದಲ್ಲೇ ಸ್ಮರಣೆ ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರನ್ನ ಮೊದಲು ಮಾಡಿಕೊಂಡು ಎಲ್ಲ ಆದಿಶರಣ ಮತ್ತೊಮ್ಮೆ ಶರಣ ಮಾಡಿ ಇವತ್ತು ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ವಾರ್ಷಿಕೋತ್ಸವದಲ್ಲಿ ಪ್ರತಿ ತಿಂಗಳು ಭಾಗಿಯಾಗಿದ್ದಾರೆ ಕೆಲವರೆಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 12 ತಿಂಗಳನ್ನು ಸಹಿತ ಯಾರು ಬಂದಿದ್ರೆ ಕೈ ಹತ್ರ ನೋಡೋಣ. 12 ತಿಂಗಳು ಒಂದು ಬಾರಿ ತಪ್ಸಲ್ಲ, ಅವ್ರಿಗೆ ವಿಶೇಷವಾಗಿ ಸತ್ಕಾರ ಮಾಡ್ತೀವಿ. ಇವತ್ತು ಒಂದ್ಸರಿ ತಪ್ಪಿದ್ರು ಮಾಡ್ತೀವಿ, ಪರವಾಗಿಲ್ಲ. ಆದ್ರೆ ಅವ್ರನ್ನು 99% ಪಾಸ್ ಆದಂಗೆ. ದಯವಿಟ್ಟು 1ನೇ ತಾರೀಕು ಎಲ್ಲರೂ ಬರಬೇಕು ಅಂತ ಪಠಣ ಮಾಡ್ತಾ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇವತ್ತಿನ ವೇದಿಕೆ ಮೇಲೆ ಬಸವ ತತ್ವ ಪ್ರಚಾರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಅಕ್ಕನ ಬಳಗದ ಸಂಸ್ಥೆ ಅಧ್ಯಕ್ಷರು ಮತ್ತು ದಾನಮನ ಬಳಗದ ಅಧ್ಯಕ್ಷರು ಮತ್ತು ಸದಸ್ಯರು ಬಹಳಷ್ಟು ಒಕ್ಕೂಟಗಳದಾವ ನಮ್ಮ ಮಹಿಳಾ ಕೂಟದ. ಹಾಗಾಗಿ ಅವ್ರು ನಿಮ್ಮೆಲ್ರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಕೂಬಾ ತಾಯಿಯವ್ರನ್ನು ಬಂದಾರ, ಅವ್ರಿಗೂ ಶ್ರೀದೇವಿ ಅವ್ರಿಗೂ ಮತ್ತೆ ಇನ್ನಿತರ ನಿಮ್ಮೆಲ್ರಿಗೂ ಭಕ್ತಿಯ ಶರಣಾರ್ಥಿ. ಹೇಳೋದಿಷ್ಟೇ, ಇವತ್ತು ಸಮಾಜದಲ್ಲಿ ಬಹಳಷ್ಟು ಬಸವಣ್ಣನವರ ವಿಚಾರಧಾರೆಗಳನ್ನ ಕುಗ್ಗಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ದಯವಿಟ್ಟು ಕೇಳ್ಕೊಳ್ಳಿ. ನಾವು ಕೇವಲ ಇದನ್ನ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಮಗಾಗಿ ಬಸವಣ್ಣನವರು ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ತನ್ನ ಹೃದಯದ ಬಾಗಿಲನ್ನ ತೆರೆದು ಸ್ಥಾನವನ್ನ ಕೊಟ್ಟಿದ್ದ. ನನಗೆ ಬಂದ ತಕ್ಷಣ ಮೈ ರೋಮಾಂಚನ ಆಗ್ಬಿಡ್ತಿಲ್ಲ. ಒಂದು ವಚನ ಬರೆದಾರೆ, ಯಾರು ಬರೆದವರು ಅವರಿಗೆ ಶರಣಾರ್ಥಿಗಳು. ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ. ಯಾರು? ಸದ್ಗುರು ಬಸವಣ್ಣವರು. ವಾಂಗ್ಮನ ಖಗೋಚರವಾದ ವೇದಗಳನ್ನ ಪಠಣ ಮಾಡಿ 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 ಕೃತಿಗಳು ಕೇವಲ ಪಠಣ ಮಾಡೋದ್ರಿಂದ ದೇವರು ಒಲಿತಾನಂತ ಹೇಳಿದ್ದು, ಮತ್ತೆ ವೇದಗಳು ಜ್ಞಾನವನ್ನ ಅಲಂಕಾರ ಮಾಡಿದ್ರೆ ಮಾತ್ರ ಪರಮಾತ್ಮ ಒಲಿತಾನಂತ ಹೇಳಿದ್ರು. ಆದ್ರೆ ವೇದಗಳಿಗೂ ವಾಂಗ್ಮನಕ್ಕೂ ಅಗೋಚರವಾದ ಅಖಂಡಿತ ಲಿಂಗವ ಈ ಜಗತ್ತಿನಲ್ಲಿ ತಂದುಕೊಟ್ಟು ಸಾಕ್ಷಾತ್ ಪರಮಾತ್ಮನ ಅಂಗೈಲಿಟ್ಟಿರ್ತಕ್ಕಂಥ ಬಹುದೊಡ್ಡ ಕೀರ್ತಿದಾಯಕರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಹಾಗಾಗಿ ಎಂಥ ಒಂದು ಅನುಪಮ ಸಾರಾಯ ಸುಖದ ಒಲುಮೆಯಲ್ಲಿ ಓಲಾಡ್ತಕ್ಕಂಥವ್ರು ಈ ಜಗತ್ತಿನಲ್ಲಿ ಕೇವಲ ಲಿಂಗಾಯತರು ಮಾತ್ರ. ಈ ತರದ ಗರ್ವ ನಮಗಿರ್ಬೇಕು, ಅಭಿಮಾನ ಇರ್ಬೇಕು. ಅದಕ್ಕ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಏನು ಬಸವಣ್ಣನವ್ರನ್ನ ಸಹಿತ ಕಲ್ಲನ್ನ ಲಿಂಗ ಕೊಟ್ಟಾರ, ಅದನ್ನು ಸಹಿತ ನಮ್ಮ ಹಿಂದೂ ಧರ್ಮದ ದೇವತೆ ಅಂತ ಹೇಳ್ಬಿಟ್ಟಾರ. ಅಂದ್ರೆ ಕಲ್ಲನ್ನ ಮಾಡಿದ್ರು. ನನಗೆ ಬಹಳ ಪ್ರಶ್ನೆ ವಿಚಿತ್ರ ಅನಿಸ್ಬಿಡ್ತು. ಯಾವ ಮಠಕ್ಕೆ ಅವರು ಮಠಕ್ಕೆ ಅಧಿಕಾರಿ ಆಗ್ಬೇಕಾದ್ರೆ, ಅವರು ಜಂಗಮರಾಗಬೇಕಾದ್ರೆ ಗುರು ಅಸ್ತಮಸ್ತಕ ಸಂಯೋಗ ಮಾಡಿ ಮಂತ್ರ ದೀಕ್ಷೆಯನ್ನ ಮಾಡಿ ಕೈಯಲ್ಲಿ ಇಷ್ಟಲಿಂಗವನ್ನ ಕೊಟ್ಟು, ನೀನು ಇನ್ನು ಮುಂದೆ ಶರಣಸತಿ ಲಿಂಗಪತಿ ಭಾವದಲ್ಲಿ ನೀನು ಇದ್ದು ಸಮಾಜವನ್ನು ಮುನ್ನಡೆಸಂತೇಳಿ ವಿಶ್ವ ಚೈತನ್ಯವಾಗಿರ್ತಕ್ಕಂಥ ಪರಮಾತ್ಮನ ಅಂಗದ ಮೇಲೆ ಜೀವ ಚೈತನ್ಯವಾಗಿ ಕೂಡಿಸಿ ಮತ್ತೆ ನೀನು ಜೀವ ಚೈತನ್ಯ ಭಾವವನ್ನು ಕಳ್ಕೊಂಡು ಪರಮಾತ್ಮ ಚೈತನ್ಯದಲ್ಲಿ ಒಂದಾಗಬೇಕಂತ ಹೇಳಿದರು. ಅದನ್ನ ಮರೆತು ಇವತ್ತು ಲಿಂಗವನ್ನ ಕಲ್ಲು ಮಾಡಂತ ಜಗತ್ತಿನಲ್ಲಿ ನಾವಿದ್ದೇವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ತಂದೊಡ್ತದೆ ನಮ್ಮ ಲಿಂಗಾಯತ ಧರ್ಮೀಯರಿಗೆ. ಇದು ಆಗಬಾರದು ಅಂತೇಳಿ ಧರ್ಮಗುರು ಬಸವಣ್ಣವರ ಆ ಒಂದು ಏನು ಸಂಶೋಧನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದು ಸಂಶೋಧನೆ. ಲಿಂಗ ಅಂದ್ರೆ ಬಹಳ ಕಲ್ಲು ಅಂತ ತಿಳ್ಕೊಂಡಾರ. ಲಿಂಗ ಅಂತಂತಂದ್ರೆ 8 ಆಯುರ್ವೇದಿಕ್ ಅಂಶವನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪವಾಡ ಸದೃಶ ಪ್ರಾಣ ಚೈತನ್ಯ ಇದು. ಇದನ್ನ ನೋಡ್ತಾ 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 ಹೋದ್ರೆ ನಮ್ಮ ಒಳಗಿರ್ತಕ್ಕಂಥ ಒಂದು ಚೈತನ್ಯ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ಈ ಒಂದು ವಿಶ್ವದ ಏನು ಒಂದು ಎನರ್ಜಿ ಶಕ್ತಿ ಇದೆ, ಇದಕ್ಕೇನಂತೀವಿ ನಾವು, ಬಹುದೊಡ್ಡ ಒಂದು ಶಕ್ತಿ ತುಂಬಿಕೊಂಡಿದೆ. ಅಣುವಿನ ತೇನವಿನ ತೃಣವಿನ ಚಲಿತ ಅನ್ನುವಂತೆ ಎಲ್ಲ ಕಡೆ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಶಕ್ತಿ ಅದೇ ಪರಮಾತ್ಮ. ಅಂತ ಒಂದು ಪರಮಾತ್ಮನ ಅಂಶ ನಮ್ಮ ಒಳಗಡೆ ಬಂದಿದೆ. ಇದು ಕಲ್ಲಲ್ಲ. ಆ ರೀತಿ ಕಲ್ಲಾಗಿ ಭಾವಿಸಿರ್ತಕ್ಕಂಥವ್ರು ಅವರು ಬಸವಣ್ಣನವರನ್ನ ಕಲ್ಲಾಗಿಸೋದು ಅಥವಾ ಬಸವಣ್ಣರು ಕೊಟ್ಟಿರ್ತಕ್ಕಂಥ ಲಿಂಗವನ್ನ ಕಲ್ಲಾಗಿಸೋದು, ಈ ರೀತಿಯಾಗಿ ಮಾಡಿ ಲಿಂಗಾಯತ ಧರ್ಮದ ಒಂದು ಅಸ್ತಿತ್ವವನ್ನ ಕಳಿತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಯಾವುದೇ ಸಂಘಟನೆಯನ್ನ ಮಾಡಿಕೊಂಡ್ರು ಸಹಿತ ನಮಗೆ ಧರ್ಮಗುರು ಬಸವಣ್ಣನವರೇ ಗುರು ಅಂತ ಒಪ್ಪಿಕೊಂಡಾಗಿದೆ. ಹಾಗಾಗಿ ನಮ್ಮ ಸಂಘಟನೆಗಳು ನಮ್ಮ ಪರಿಸರಕ್ಕೆ ಸೀಮಿತವಾಗಿ ಅಲ್ಲಿ ಕಾರ್ಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ಕೊಂಡಿರಬಹುದು. ಆದ್ರೆ ಒಟ್ಟಾರೆಯಾಗಿ ಬಸವ ಕಲ್ಯಾಣದಲ್ಲಿ ನಾವೆಲ್ಲ ಇರತಕ್ಕಂಥವ್ರು ಯಾರ ಮಕ್ಕಳು ಅಂತಂದ್ರೆ ಬಸವಣ್ಣನವರ ಮಕ್ಕಳು. ಕಾಯಯ್ಯ ಬಸವಯ್ಯ ಏಯ ಬಸವಯ್ಯ ಜೀವ ದಾಪತ್ರೆಯದ ಬದುಕಿಯ ಆಯಾಸವಿಲ್ಲದ ಸೆಲೆಸುಖವನ್ನೆತ್ತನ್ನ ಕಾಯಯ್ಯ ಗುರು ಬಸವ ಅಂತ ಹೇಳಿ ನಾವು ಬಸವಣ್ಣನವರಿಗೆ ಅಪಾರವಾಗಿರ್ತಕ್ಕಂಥ ಧರ್ಮಗುರು ಸ್ಥಾನವನ್ನ ಕೊಟ್ಟಿದ್ದೀವಿ. ಹಾಗಾಗಿ ಅಂತ ಒಂದು ಬಸವಣ್ಣನವರನ್ನ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಎಲ್ಲಿಗೆ ಹೋಯ್ತು ನಿಂದಿರ್ತಾರೆ ಗೊತ್ತೇನ್ರಿ ಬಸವಣ್ಣನವ್ರನ್ನ? ಈ ಪ್ರಥಮ ಭಿತ್ತಿ ಪರಮಾತ್ಮನ ಈ ಜಗತ್ತನ್ನ ಸ್ಫೋಟ ಮಾಡೋದಕ್ಕಿಂತ ಮೊದಲು ಏನು ಆ ಜ್ಞಾನ ಇತ್ತಲ್ಲ, ಆ ಜ್ಞಾನವೇ ಬಸವಣ್ಣವ್ರು ಅಂತ ಹೇಳ್ತಾರೆ. ಆ ಜ್ಞಾನ ಮೂಲ ಜ್ಞಾನ
ಉದಯಿಸಿದನೊಬ್ಬ ಶರಣ ಅಂತಾರಲ್ಲ, ಆ ಶರಣ ಬೇರೆ ಯಾರಲ್ಲ, ಸಾಕ್ಷಾತ್ ಬಸವಣ್ಣನವರೇ. ಯಾಕಂದ್ರೆ ಬಸವಣ್ಣವ್ರು ಬರೋದಕ್ಕಿಂತ ಮೊದಲು ಲಿಂಗ ಯಾರಿಗೂ ಗೊತ್ತಿರಲಿಲ್ಲ. ಇದ್ದು ಶಿವನ ಕುರು ಆಗಿರತಕ್ಕಂತ ಲಿಂಗ ಇದ್ದು, ಅದಕ್ಕೆ ನಮ ಶಿವಾಯ ಅಂತ ಹೇಳಿದ್ರು. ಆದ್ರೆ ಬಸವ ಓಂ ನಮ ಶಿವಾಯ ಏನೋ ತತ್ವ ಹೇಳ್ತೀವಲ್ಲ, ನಮ ಶಿವಾಯ ಓಂ ಬಸವ, ಈ ರೀತಿಯಾಗಿರ್ತಕ್ಕಂಥ ನಮ್ಮ ಶಕ್ತಿ ಕೇಂದ್ರಗಳಿಗೆ ಅನ್ವರಿಸಿ ಆ ಒಂದು ತತ್ವದೊಂದಿಗೆ ಇಷ್ಟಲಿಂಗವನ್ನ ಕಂಡುಹಿಡಿದು ಮೊಟ್ಟ ಮೊದಲ ಬಾರಿಗೆ ದೇವರ ಪೂಜೆಯನ್ನ ಕಲಿಸಿದವರು ಬಸವಣ್ಣನವರು. ದೇವತೆಗಳ ಪೂಜೆಯನ್ನ ಮಾಡ್ಲಕತ್ತಿದ್ರು, ಮೆಟೀರಿಯಲಿಸ್ಟ್ ಅಂದ್ರೆ ಭೌತಿಕವಾಗಿರ್ತಕ್ಕಂಥದ್ದನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದರೆ ದೇವರ ಪೂಜೆ ಮಾಡೋದು ಬಹಳ ಕಷ್ಟ. ದೇವರನ್ನು ಸೃಷ್ಟಿ ನಾವು ಮನುಷ್ಯರು ಸೃಷ್ಟಿ ಮಾಡಿರ್ತಕ್ಕಂಥ ದೇವರುಗಳು ಪೂಜೆ ಮಾಡೋದು ಕಲಿಸಿದ್ರು. ಆದರೆ ಮನುಷ್ಯ ಮಾತ್ರವಲ್ಲದೆ ಇಡೀ ಸಕಲ 94 ಲಕ್ಷ ಜೀವರಾಶಿಗಳಲ್ಲದೆ ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ಪೂಜೆ ಮಾಡಿರ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಕಲಿಸಿರ್ತಕ್ಕಂಥವ್ರು ಬಸವಣ್ಣವರು. ಅದಕ್ಕ ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ತತ್ವ ಇದೆ. ಇಂಥ ಒಂದು ತತ್ವವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರಿಗೆ ನಾವು ನೀವೆಲ್ಲ ಸಾಮಾನ್ಯರು ಬರೇ ದೊಡ್ಡ ಮಾತಲ್ಲ. ಸ್ವತಃ ಸಿದ್ದರಾಮೇಶ್ವರ ಬಸವಣ್ಣನವರು ಎದುರುಗಡೆ ಕೂಡಿಸ್ಕೊಂಡು, ಈಗ ಒಬ್ಬ ಶಿಲ್ಪಿ ಇರ್ತಾನೆ, ಒಬ್ಬ ಶಿಲ್ಪಿ ಫೋಟೋವನ್ನ ಹಿಡ್ಕೊಂಡು ಚಿತ್ರಿಸೋದು ಬೇರೆ, ಸ್ವತಃ ಈಗ ಸೋನಾಲಿ ಅವ್ರನ್ನ ಎದುರು ಕೂಡಿಸ್ಕೊಂಡು ಚಿತ್ರಿಸೋದು ಬೇರೆ. ಈಗೆಲ್ಲ ಚಿತ್ರಿಸ್ತಾರೆ ನೋಡಿ. ಹಂಗ ಬಸವಣ್ಣನವ್ರನ್ನ ಎದುರುಗಡೆ ಕೂಡಿಸ್ಕೊಂಡು ಜೀವ ಚೈತನ್ಯವನ್ನ, ಅವರ ಜೀವ ಚೈತನ್ಯ ತನ್ನೊಳಗಡೆ ಪ್ರವೇಶ ಮಾಡಿಸ್ಕೊಂಡು ಬಸವಣ್ಣನವರು ಹೆಂಗಿದ್ರು ಅನ್ನೋದನ್ನ 125 ನುಡಿಯೊಳಗೆ ಬರೆದಿದ್ದಾರೆ. 125 ಅಧಿಕೃತ ಅಥೆಂಟಿಕ್ ಆಗಿ. ಎಷ್ಟೋ ಜನ ಬಸವಣ್ಣವರು ಮರೆ ಮಾಚಿ ಬಿಡ್ತಾರೆ. ಬಸವಣ್ಣನವರು ನಂದಿ ಅವತಾರ, ಬಸವಣ್ಣನವರು ಒಬ್ಬ ದೇವತೆ ಅಂತ ತಿಳ್ಕೊಂಡು ಮಾಡ್ಕೊಂಡು ಕೂಡಿಸಿದ್ದಾರೆ. ಆದ್ರೆ ಬಸವಣ್ಣನವರು ಅತ್ಯಂತ ವೈಜ್ಞಾನಿಕ ಮತ್ತು ಅನುಭಾವಿಕ, ದಾರ್ಶನಿಕ ಮತ್ತು ತತ್ವಜ್ಞ ಅನ್ನೋದನ್ನ ಈ 125 ನುಡಿ ಒಳಗಡೆ ಸಿದ್ದರಾಮೇಶ್ವರಷ್ಟು ಸ್ಪಷ್ಟವಾಗಿ ಯಾರು ಕೊಟ್ಟಿಲ್ಲ ಈ ರೀತಿಯಾಗಿ. ಅದಕ್ಕಾಗಿ ನಮಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಸಿದ್ದರಾಮೇಶ್ವರ ಸ್ತೋತ್ರ ಪಠ ನಿಮ್ಮ ಮನೆಯಲ್ಲಿ ವಿಶೇಷ ಸಂದರ್ಭದಲ್ಲೂ ಸಹಿತ ಪಠಣ ಮಾಡ್ರಿ. ನೀವು ಅದನ್ನ ಓದಂಗಲ್ಲ ನಿಮ್ಮ ಒಳಗಡೆ ಪ್ರವೇಶ ಬಸವಣ್ಣವರೇ ಮಾಡ್ತಾರ ಅನ್ನಂಗ ಆಗ್ಬಿಡ್ತು. ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಅಣ್ಣನಾಗಿ ನೋಡ್ತಾರೆ, ತಮ್ಮನಾಗಿ ನೋಡ್ತಾರೆ, ಅಕ್ಕನಾಗಿ ನೋಡ್ತಾರೆ, ತಂಗಿಯಾಗಿ ನೋಡ್ತಾರೆ, ಹೆಂಡತಿಯಾಗಿ ನೋಡ್ತಾರೆ, ಗಂಡನಾಗಿ ನೋಡ್ತಾರೆ, ದೇವರಾಗಿ ನೋಡ್ತಾರೆ, ಎಲ್ಲವೂ ಬಂದ್ಬಿಡ್ತವೆ. ಎನ್ನ ಗಂಡ ಬಸವಣ್ಣ ಅಂತಾರೆ. ಅಂದ್ರೆ ಪರಮಾತ್ಮ ನಮ್ಮ ಸರ್ವಾಂಗವೆಲ್ಲ ನೋಡ್ತಕ್ಕಂಥ ಅಧಿಕಾರ ಪರಮಾತ್ಮನಿಗಿದೆ. ಹಾಗೆ ನಮ್ಮ ಸರ್ವಾಂಗಕ್ಕೆ ಚೈತನ್ಯ ಕೊಡ್ತಕ್ಕಂಥ ಒಂದು ಶಕ್ತಿ ಗುರು ಬಸವಣ್ಣ. ಮತ್ತೆ ಎಷ್ಟು ಕಾಕತಾಳಿ ಅಂತಂದ್ರೆ, ಈ ಪುರುಷ ಕಟ್ಟೆ ಮೇಲೆ ಸ್ವತಃ ಕುಳಿತುಕೊಂಡು ನಾವಿವತ್ತು ಎಲ್ಲರೂ ಏನು ಪಠಣ ಮಾಡ್ತೀವಿ, ನಾವು ಬೇರೆ ಯಾರು ಅಲ್ಲ, ನೀವು ಆ ರೀತಿ ಭಾವಿಸ್ಕೋಬೇಡಿ. ಸಾಕ್ಷಾತ್ ಆ ಒಂದು ಶರಣರ ಅಂಶ ಅವತಾರವೇ. ಇವತ್ತು ಈ ಒಂದು ಪುರುಷ ಕಟ್ಟೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ಬೇಕಂತಂದ್ರ, ಇದೆಲ್ಲ ಗೋಲ್ಡನ್ ಟೆಂಪಲ್, ಈ ಸಿಕ್ಕರು ನೋಡ್ರಿ ಗೋಲ್ಡನ್ ಟೆಂಪಲ್ ಮಾಡಿರಲ್ಲ, ಹಂಗೆ ಪುರುಷ ಕಟ್ಟೆ ನಾವೆಲ್ಲ ಸಂಕಲ್ಪ ಮಾಡ್ಕೊಳ್ಳೋಣ. ಪುರುಷ ಕಟ್ಟೆ ಗೋಲ್ಡನ್ ಟೆಂಪಲ್ ಆಗ್ಬೇಕು. ಬಸವಣ್ಣ ನಡೆ ಪುರುಷ, ನುಡಿ ಪುರುಷ, ತನು ಪುರುಷ, ಮನ ಪುರುಷ, ಭಾವ ಪುರುಷ, ಹಸ್ತ ಪುರುಷ. ನೋಡಿ, ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣನ ಸಂಪೂರ್ಣ ಪುರುಷಮಯ ವ್ಯಕ್ತಿತ್ವ. ಒಂದು ಚೂರ್ನು ಸಹಿತ ವ್ಯತ್ಯಾಸ ಇಲ್ಲ. ಸದಮಲಂತಕರಣ ಅಂತ ಹೇಳ್ತಾರೆ ಒಳಗಡೆ. ಅಂದ್ರೆ ಮಲತ್ರಯಗಳಿಗೆ ಒಳಗಾಗದೆ, ನಾವೆಲ್ಲ ಮಲತ್ರಯಗಳು ಒಳಗಾಗಿದ್ವಿ. ಆದ್ರೆ ಬಸವಣ್ಣನವರು ಮಲತ್ರಯಗಳು ಅಂಟುಕೊಂಡೇ ಇಲ್ಲ ಅಂತ. ಅಷ್ಟು ನಿಕ್ಕಳಂಕ ನಿರ್ವಯ ಪ್ರಭು ಬಸವಣ್ಣವರು. ಅಂತ ಒಂದು ಬಸವಣ್ಣನವರೇ ನಮಗೆ ಕುಲದೈವ, ಬಸವಣ್ಣವರೇ ಮನೆ ದೈವ, ಬಸವಣ್ಣವರೇ ಎಲ್ಲವೂ ಕಾರಣ ಅಂತೇಳಿ ಬಸವಣ್ಣವ್ರ ಮನೆ ಒಳಗಡೆ ಒಬ್ಬ ಏಕ ಗುರುಪಾಸನೆ ಮತ್ತು ಏಕ ದೇವೋಪಾಸನೆ ಮಾಡಿಕೊಂಡು ನಾವು ಸಾಗಿದ್ರೆ ಖಂಡಿತವಾಗಿ ನಾವು ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ಒಂದು ಒಳ್ಳೆ ಸ್ಥಾನವನ್ನು ಪಡ್ಕೊಳ್ತೀವಿ. ಜೊತೆಗೆ ಲಿಂಗಾಯತ ಧರ್ಮವನ್ನು ಬೆಳೆಸಲಿಕ್ಕೆ ಆಗ್ತದೆ. ಅಂಥದಕ್ಕೆ ನೀವೆಲ್ಲರೂ ಸಹಿತ ಭಾಗಿಯಾಗಿ ಇಂಥ ಒಂದು ಪರುಷ ಕಟ್ಟೆ ಮೇಲೆ ಆಗಮಿಸಿ ಪರುಷಮಯವಾಗಿರ್ತಕ್ಕಂಥ ಬಸವಣ್ಣನವರನ್ನ ಸ್ತುತಿ ಮಾಡಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಿದ್ರಿ. ಇದು ಹೊಸ ವರ್ಷ ನಮಗೇನಲ್ಲ, ಇದು ಕ್ಯಾಲೆಂಡರ್ ವರ್ಷ. ಇದು ಅದು ನಮಗೆ ಯುಗಾದಿ ದಿವಸನೂ ಪಠಣ ಮಾಡೋಣ. ನಮ್ಮ ಅಕ್ಕವರು ಹೇಳ್ಕೊಟ್ಟಾರ, ಗಂಗಾಂಬಿಕೆ ಅಕ್ಕವರು. ಆ ಯುಗಾದಿ ದಿವಸನೂ ಸಹಿತ ವಿಶೇಷವಾಗಿ ಪಠಣ ಮಾಡಿ ನಾವೆಲ್ಲರ ಏನು ಬೇವು ಬೆಲ್ಲವನ್ನ ಹಂಚ್ಕೊಳ್ಳೋಣ. ಈ ಒಂದು ದೇವಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣ ಶ್ರೀಕಾಂತ್ ಬಡದಾಳಿ ಅವರನ್ನು ಸಹಿತ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಅವರ ಒಂದು ಅವಕಾಶವನ್ನ ನಮಗೆ ಪ್ರತಿ ತಿಂಗಳು ನಾನು ಕೇಳ್ಕೊಂಡಾಗ, ಅಪ್ಪೋರೆ ನೀವು ಮಾಡ್ರಿ, ಸೂರ್ಯ ಚಂದ್ರ ಇರೋವರೆಗೆ ಇದು ನಿರಂತರವಾಗಿ ಪರುಷ ಕಟ್ಟೆಯಲ್ಲಿ ಆಗಲಿ, ನಾವು ಏನು ಸಹಕಾರ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರು ಮೊದಲಿಗೆ ನಾನು ಫೋನ್ ಮಾಡಿ ಕೇಳ್ಕೊಂಡಿದ್ದೆ. ಅವರ ಪರ್ಮಿಷನ್ ತಗೊಂಡೆ ಇದು ಪ್ರಾರಂಭ ಮಾಡಿದ್ವಿ. ಹಾಗಾಗಿ ನೀವಷ್ಟೇ ಅಲ್ಲದೆ ನಿಮ್ಮ ಮಕ್ಕಳು, ನಿಮ್ಮ ಸೊಸೆಯಂದ್ರು ಎಲ್ಲರನ್ನ ಕರ್ಕೊಂಡು ಬಂದು ಪ್ರತಿ ತಿಂಗಳ 1ನೇ ತಾರೀಕು ಭಾಗಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಇದು ನನ್ನ ಕಳಕಳಿ ಅಲ್ಲ, ಸಿದ್ದರಾಮೇಶ್ವರರ ಕಳಕಳಿ. ನಮಗೆಲ್ಲ ಮಾಡಿಟ್ಟು ಹೋಗಿದ್ವಿ. ಅದಕ್ಕೆ ನಾವು ಪಠಣ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಈ ವರ್ಷ ನಿಮ್ಮೆಲ್ಲರಿಗೂ ಸಹಿತ ಯಶಸ್ಸನ್ನು ತಂದುಕೊಳ್ಳಿ. ಗುರು ಬಸವಣ್ಣ ಸೃಷ್ಟಿಕರ್ತ ಪರಮಾತ್ಮ ದೀರ್ಘ ಆಯುಷ್ಯವನ್ನು ಕೊಟ್ಟು
ಕಾಪಾಡಲಿ. ನಿಮ್ಗೆ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನೀವು ಆರ್ಥಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹಿತ ನಿಮಗೆ ಯಶಸ್ಸು ಸಿಗಲಿ ಅಂತ ಮತ್ತೊಮ್ಮೆ ಹಾರೈಸಿ ನೂತನ ಈ ಒಂದು ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರ ಪಾದಪದ್ಮಗಳಿಗೆ ಸಲ್ಲಿಸಿ ನಾನು ಮಾತುಗಳನ್ನು ನೋಡ್ತಾ ಇದ್ದೀನಿ.